ಮಂಗಳೂರಲ್ಲಿ ಚಕ್ರವರ್ತಿ ಸೂಲಿಬೆಲೆ ಭಾಷಣ ಕಿಚ್ಚು ಹಚ್ಚಿದೆ. ಇಲ್ಲಿವರೆಗೂ ನಮ್ಮ ಧರ್ಮದವರು ಅಥವಾ ಬೇರೆ ಧರ್ಮದವರು ಇನ್ನೊಂದು ಧರ್ಮದವರು ಈ ಚರ್ಚೆಗಳಿತ್ತಲ್ಲ. ಇಲ್ಲಿ ನಮ್ಮ ಧರ್ಮ ಬೇರೆಯವ್ರ ಧರ್ಮ ಇನ್ನೊಂದು ಧರ್ಮ ಅಂತೆಲ್ಲ. ಈಗ ಇಲ್ಲಿ ಕರೆ ಕೊಟ್ಟಿರೋದೇನು ಅಂತ ಹೇಳಿದ್ರೆ, ಬೇರೆ ಧರ್ಮದವ್ರನ್ನೇ ನೀವು ಪ್ರೀತಿಸಿ ಮದುವೆ ಆಗಿಬಿಡಿ ಅಂಥೇಳಿ ಯುವಕರಿಗೆ ಕರೆ ಕೊಟ್ಟಿರೋದಿಲ್ಲಿ. ಬೇರೆ ಧರ್ಮದ ಯುವತಿಯರನ್ನ ಪ್ರೀತಿಸಿ ಮದುವೆ ಆಗಿಬಿಡಿ ಅಂಥೇಳಿ ಚಕ್ರವರ್ತಿ ಸೂಲಿಬೆಲೆ ಕರೆ ಇದೆ. ಅವರಿಂದ ಹಿಂದೂ ಯುವಕರಿಗೆ ಕರೆ ಕೊಟ್ಟಿರೋದಿಲ್ಲಿ. ಮಂಗಳೂರಿನ ಕುತ್ತಾರು ಕೊರಗಜ್ಜನ ಸನ್ನಿಧಾನದಲ್ಲಿ ಒಂದು ಹೇಳಿಕೆ ಕೊಟ್ಟಿರೋದು. ಕುತ್ತಾರು ಕೊರಗಜ್ಜನ ಸನ್ನಿಧಾನದಲ್ಲಿ ನಿಂತ್ಕೊಂಡು ನೀವು ಬೇರೆ ಧರ್ಮದವ್ರನ್ನ ಮದುವೆಯಾಗಿ ಹಿಂದೂ ಯುವಕರೇ ಅಂತ ಕೊಟ್ಟಿರ್ತಕ್ಕಂಥ ಕರೆ ಇದು. ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಕರೆ ಕೊಟ್ಟಿರೋದು ಚಕ್ರವರ್ತಿ ಸೂಲಿಬೆಲೆ. ಸೂಲಿಬೆಲೆ ಹೇಳಿದ್ದೇನು ಅಂತ ನೋಡಿದ್ರೆ, ಮತಾಂತರ ಅಂತ ಬಡಿದಾಡ್ಕೊಂಡಿದ್ದು ಸಾಕಪ್ಪ, ಈಗ ಹಿಂದೂ ಧರ್ಮಕ್ಕೆ ಗರ್ವಾಪ್ಸಿ ಮಾಡುವಂತಹ ಸಮಯ ಇದು. ಅದರ ಬಗ್ಗೆ ಮಾತಾಡಿ. ಲವ್ ಜಿಹಾದ್ ಮತಾಂತರದ ಬಗ್ಗೆ ಮಾತನಾಡೋದು ನಮ್ಮ ಹುಡುಗರಿಗೆ ಎಷ್ಟು ದಿನ? ಇದನ್ನೇ ಹೇಳ್ತಾ ಕೊಡೋದು ಎಷ್ಟು ದಿನ? ನಾವು ನಮ್ಮ ಹುಡುಗಿಯರನ್ನೇ ನೋಡ್ತೀಯಪ್ಪ, ಎಷ್ಟು ದಿನ ನಮ್ಮ ಹುಡುಗಿಯರನ್ನ ನೋಡ್ತೀರಾ ನೀವು? ಕೇಳೋಣ ಅವ್ರಿಗೆ, ನಮ್ಮ ಹುಡುಗಿಯರನ್ನ ನೋಡಿ ಮದುವೆ ಆಗಿ ಅಂಥೇಳಿ. ಈಗ ನಾನು ಹೇಳ್ತಾ ಇದ್ದೀನಿ, ಬೇರೆ ಧರ್ಮದ ಹುಡುಗಿಯರನ್ನು ನೋಡಿ ಮದುವೆ ಆಗಿಬಿಡಿ ನೀವು ಅಂಥೇಳಿ ಚಕ್ರವರ್ತಿ ಸೂಲಿಬೆಲೆ ಮಾತಾಡಿರೋದು. ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಲ್ಲ ಅಂತ ಹೇಳಬೇಕಾದ್ರೆ ಪಕ್ಕ ಸಮಾಜದಲ್ಲೂ ಸಮಸ್ಯೆ ಇದೆಯಲ್ಲ ಅಂತ ಧೈರ್ಯ ತುಂಬಿ ನಾವು ಆಕ್ರಮಣಕಾರಿಯಾಗಿದ್ದೀಗ ಆಟ ಆಡಬೇಕು. ನಾವು ಇಲ್ಲಿವರೆಗೂ ರಕ್ಷಣಾತ್ಮಕವಾಗಿ ಆಡಿದ್ದು ಸಾಕು. ನಾವು ಟೆಸ್ಟ್ ಮ್ಯಾಚ್ಗಳೇ ನಿಂತು ಹೋಗ್ತಾ ಇವೆ. T20 ಕಾಲ ಇದು. ಇರೋ 20 ಓವರ್ಗಳಲ್ಲೇ ಬಡಿಬೇಕು ಅಷ್ಟೇ ಅಂತ ಹೇಳಿ ಕರೆ ಕೊಟ್ಟಿರೋದು ಚಕ್ರವರ್ತಿ ಸೂಲಿಬೆಲೆ. ನಮ್ಮ ಸಮಾಜದಲ್ಲಿ ಇಲ್ಲಿ ಮಾನಿಟರ್ ಇಲ್ಲ ಹೇಳಿ. ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳಿದೆಯಲ್ಲ, ಧೈರ್ಯ ತುಂಬ್ರಲ್ಲ ಮಿತ್ರ. ಈ ಸವಾಲುಗಳನ್ನ ನಾವು ಎದುರಿಸಬೇಕು ಅಂತಂದ್ರೆ ಅಗ್ರೆಸಿವ್ ಮಾರ್ಗದಲ್ಲಿ ಹೋಗಬೇಕೇ ಹೊರತು ಇನ್ನು ನಾವು ಡಿಫೆನ್ಸ್ ಅಲ್ಲಿ ಆಡಿದ್ರೆ ಆಗೋದಿಲ್ಲ ರೀ. ಟೆಸ್ಟ್ ಮ್ಯಾಚ್ಗಳು ನಿಂತು ಹೋಯ್ತು, ಒನ್ ಡೇ ಮ್ಯಾಚ್ಗಳು ಕಡಿಮೆ ಆಯಿತು. 2020 ಮ್ಯಾಚ್ ಇರೋದೇ 20 ಓವರ್. 20 ಓವರಲ್ಲಿ ಬಡಿಬೇಕು ಅಷ್ಟೇ. ನಂಗೆ 50 ಓವರ್ ಇದೆ, ಇಡೀ ಟೆಸ್ಟ್ ಮ್ಯಾಚ್ 5 ದಿನ ಆಡ್ತೀನಿ ಅಂತ ಹೇಳಲಿಕ್ಕೆ ಪುರುಸೊತ್ತಿಲ್ಲ. ಈಗ 20 ಓವರ್ಗಳಲ್ಲಿ ನಮ್ಮ ಸಾಧನೆ ಏನು ಅಂತ ತೋರಿಸಬೇಕು ಅಂತಂದ್ರೆ ಈ ನಾಡಿನ ಪ್ರತಿಯೊಬ್ಬ ತರುಣನೂ ಕೂಡ ತಾನು ಸಂಕಲ್ಪಬದ್ಧನಾಗಿ ಸಿದ್ಧನಾಗಬೇಕು. ಅಂತ ಸಂಕಲ್ಪಬದ್ಧನಾಗ್ಲಿಕ್ಕೆ ಅಂತಾನೆ ಇವತ್ತು ಪಾದಯಾತ್ರೆ ಮಾಡಿರೋದು. ಆ ಪಾದಯಾತ್ರೆಯ ಆ ಸಾಮರ್ಥ್ಯವನ್ನೇನು ಗಳಿಸ್ಕೊಂಡಿದ್ದೀವಲ್ಲ, ಅದನ್ನು ಪರಿಪೂರ್ಣವಾಗಿ ಸಮರ್ಪಿಸ್ಲಿಕ್ಕೆ ಸಿದ್ಧರಾಗೋಣ. ಜಾಗತಿಕ ಮಟ್ಟದಲ್ಲಿ ದೊಡ್ಡ ಬದಲಾವಣೆ ಬರ್ತಿದೆ. ನಮ್ಮ ಸಮಾಜದಲ್ಲಿ ಇಲ್ಲಿ ಮಾನಿಟರ್ ಇಲ್ಲ ಹೇಳಿ. ನಮ್ಮ ಸಮಾಜದಲ್ಲಿ ನಾವು ನಮ್ಮ